Hey there. Subscribe to my channel and also press this bell icon so you can get latest video notifications. गुड मॉर्निंग बच्चों, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 8वीं कक्षा का जो 11वां पाठ है ना, वृक्ष प्रेमी तिम्मक्का, इस पाठ के बारे में चर्चा कर रहे थे, है ना बच्चों। इस पाठ द्वारा हम लोगों ने क्या देखा? जी हाँ, इस पाठ में हम लोगों ने तिम्मक्का जी का जन्म कहाँ हुआ, तिम्मक्का जी के माता पिता कौन थे, वो क्या काम करते थे, तिम्मक्का जी के पति कौन थे, वो क्या काम करते थे, तिम्मक्का और उनके पति ने एक दत्तक पुत्र को गोद लिया था, है ना बच्चों। और आगे चलकर उस पुत्र को वापस लिया जाता है, तो उन्होंने 2005 में और एक बच्चे को अपनाते हैं, उसका नाम उमेश बियन था, है ना बच्चों। और वही अब तिम्मक्का जी की देखभाल कर रहा है। और तो और तिम्मक्का और चिक्कैया ये दोनों मिलकर अपने आप को धर्म कार्यों में किस तरह लगा लिया, इन सभी के बारे में हम लोगों ने चर्चा किया था, है ना बच्चों। इसी पाठ का अगला भाग जो है उसके बारे में आज हम लोग चर्चा करेंगे। तो चलो बच्चों, देखते हैं इस ಪಾಠ को। ಮಕ್ಕಳೇ, ಇವತ್ತಿನ ತರಗತಿ ಒಳಗೆ ನಾವು ತಿಮ್ಮಕ್ಕ ಅವರು ತಿಮ್ಮಕ್ಕ ಅವರು ಏನಿದಾರಲ್ಲ, ಇವರು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾರ, ಯಾವ ರೀತಿ ಸಮಾಜ ಕಾರ್ಯದಲ್ಲಿ ಇವರು ನಿರತರಾಗ್ತಾರ ಅನ್ನೋದನ್ನು ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ನೋಡೋಣ। तिम्मक्का ने रास्ते के दोनों ओर पेड़ लगाने, सिंचने, बढ़ाने की बात सोची। यह काम आसान नहीं था, फिर भी उन्होंने पुलिकल और कुदूर के बीच के 4 किलोमीटर के रास्ते के दोनों ओर बरगद के ढाल लगाए। उन पेड़ों को भेड़ बकरियों से रक्षा करने की ವ್ಯವಸ್ಥಾ ಕಿ। ನೋಡ್ರಿ, ತಿಮ್ಮಕ್ಕ ಅವ್ರು ಏನು ಮಾಡ್ತಾರ, ದಾರಿಯ 2 ಪಕ್ಕಕ್ಕೆ ಗಿಡ ಮರಗಳನ್ನು ಹಚ್ಚುವಂತಹ ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ತಾರೆ। ಆದರೆ ಈ ಕೆಲಸ ಏನಿದೆಯಲ್ಲ, ಇದು ಅಷ್ಟು ಸರಳ ಇರಲಿಲ್ಲ। ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಹುಲಿಕಲ್ ಹಾಗೂ ಕುದೂರ್ ಅನ್ನುವಂತಹ ಊರಿನ 4 ಕಿಲೋಮೀಟರ್ ರಸ್ತೆಯ ಅಕ್ಕಪಕ್ಕದಲ್ಲಿ ಇವರು ಬರ್ಗದ್ ಅನ್ನುವಂತಹ ಸಸಿಗಳನ್ನು ಅಲ್ಲಿ ನೆಡ್ತಾರೆ। ಹಾಗೂ ಈ ಸಸಿಗಳನ್ನು ಯಾವುದೇ ರೀತಿಯ ಕುರಿಗಳು ಯಾವುದೇ ರೀತಿಯ ಪ್ರಾಣಿಗಳು ಇದನ್ನು ಕಿತ್ತಾಕಬಾರ್ದು, ಇದನ್ನು ರಕ್ಷಿಸುವಂತಹ ದೃಷ್ಟಿಯಿಂದ ಇವ್ರು ಏನು ಮಾಡ್ತಾರೆ, ಅಲ್ಲಿ ಅದರ ರಕ್ಷಣೆಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ। ಆ ಸಸ್ಯಗಳು ಹಾಳಾಗಬಾರ್ದು, ಯಾವುದೇ ಪ್ರಾಣಿ ಪಕ್ಷಿಗಳು ಏನು ಮಾಡ್ತಾರೋ ಅದನ್ನು ಈಸಿಯಾಗಿ ಹಾಳು ಮಾಡಿ ಹೋಗ್ತಾವೆ, ಆದರೆ ಈ ರೀತಿ ಹಾಳು ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅದಕ್ಕೇನು ಮಾಡ್ತಾರೆ ಅವರು, ಅದರ ರಕ್ಷಣೆಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ। ಸಸಿಗಳನ್ನು ಮರಗಿಡಗಳನ್ನು ಬೆಳೆಯೋದಷ್ಟೇ ಅಲ್ರಿ, ಅದನ್ನು ರಕ್ಷಣೆಯನ್ನು ಕೂಡ ಮಾಡಿದರೆ ಏನಾಗ್ತಾವೆ, ಅವು ಮುಂದಕ್ಕೆ ಬೆಳೆದು ದೊಡ್ಡ ಮರಗಳಾಗ್ತಾವೆ। ಇಲ್ಲಕಂದ್ರೆ ಅಲ್ಲಿ ಹಾಗೆ ನಾವು ಗಿಡ ಮರವನ್ನು ಸಸಿಗಳನ್ನು ನಾವು ಹಾಗೆ ನೆಟ್ಟಿ ಬಿಟ್ಬಿಟ್ರೆ ಅದರ ರಕ್ಷಣೆಯನ್ನು ಮಾಡಲಿಲ್ಲಪ್ಪ ಅಂದರೆ ಅವು ದೊಡ್ಡವಾಗಂಗಿಲ್ಲ। ಹೀಗಾಗಿ ಇವರು ಯೋಚನೆ ಮಾಡಿ ಏನು ಮಾಡ್ತಾರೆ, ಬೆಳೆಸಾಕತ್ತಿರುವಂತಹ ಈ ಸಸಿಗಳು ಏನದಾವಲ್ಲ, ಇವುಗಳ ರಕ್ಷಣೆಗಂತ ಹೇಳಿ ಇವರು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ। पहले साल 10, दूसरे साल 15 और तीसरे साल में 90 पेड़ लगाए। ನೋಡ್ರಿ, ಇವ್ರು ಏನು ಮಾಡ್ತಾರೆ, ಮೊದಲನೇ ವರ್ಷ 10 ಗಿಡಗಳನ್ನು, ಆಮೇಲೆ ಎರಡನೇ ವರ್ಷದಲ್ಲಿ ಇವರು 15 ಗಿಡಗಳನ್ನು, ಹಾಗೂ ಮುಂದೆ 3ನೇ ವರ್ಷದಲ್ಲಿ ಇವರು 90 ಗಿಡ ಮರಗಳನ್ನು ಏನು ಮಾಡ್ತಾರೆ, ಅಲ್ಲಿ ನೆಡ್ತಾರ, ಬೆಳಿತಾರ।
उन्हें अपने बच्चों की तरह प्रेम से पाला पोसा। यह काम निरंतर 10 सालों तक चलता रहा। पेड़ राहगीरों को छाया देने के साथ साथ पक्षियों के आश्रय धाम भी बन गए। ನೋಡ್ರಿ ಇಲ್ಲಿ ಇವರು ವರ್ಷಾನುವರ್ಷ ಏನು ಮಾಡ್ತಾರೆ, ಗಿಡಮರಗಳನ್ನು ಬೆಳೆಸೋದನ್ನು ಶುರುನೇ ಮಾಡ್ತಾರೆ. ಈ ಕೆಲಸ ಏನಿದೆಯಲ್ಲ ಇದು ನಿರಂತರವಾಗಿ 10 ವರ್ಷಗಳ ಕಾಲ ನಡೀತದ್ರಿ. ಈ ಗಿಡಮರಗಳನ್ನು ಇವರು ತಮ್ಮ ಸ್ವಂತ ಮಕ್ಕಳು ಏನೋ ಅನ್ನೋ ಹಂಗೆ ಅದನ್ನು ಪೋಷಿಸ್ತಾರೆ, ಅದನ್ನು ಅವರು ನೋಡ್ಕೊತಾರೆ. ಆಮೇಲೆ ಇವೇನಾಗ್ತವೆ, ಈ ಗಿಡಗಳು ರಾಹಗೀರ ಅಂದರೆ ಯಾತ್ರಿಕರು ಕಾಲ್ನಡಿಗೆಯಿಂದ ಏನು ನಡ್ಕೊಂಡು ಹೋಗ್ತಿರ್ತಾರಲ್ರಿ ಅಂಥವ್ರಿಗೆ ಏನು ಮಾಡ್ತವೆ ಇವು, ಯಾತ್ರಿಕರಿಗೆ ತಮ್ಮ ಛಾಯೆಯನ್ನು ನೀಡುವುದರ ಜೊತೆಗೆ ಪಕ್ಷಿಗಳ ಆಶ್ರಯ ಸ್ಥಾನ ಕೂಡ ಏನಾಗ್ತಾವೆ, ಈ ಮರಗಿಡಗಳು ಆಗ್ತವು. तिम्मक्का के जीवन में मुसीबत की घड़ियाँ शुरू हुई. तिम्मक्का के पति की तबीयत खराब हुई. बुरी हालत में चिक्कैया चल बसे. तिम्मक्का अब अकेली पड़ गई. फिर भी हिम्मत न हारी और अपने कार्य में तल्लीन रही. ನೋಡ್ರಿ, ತಿಮ್ಮಕ್ಕ ಅವರ ಜೀವನದಲ್ಲಿ ಕಷ್ಟ ಅನ್ನುವಂಥ ಕಷ್ಟಗಳ ಸಮಯ ಶುರು ಆಗ್ತಾವ್ರಿ. ಎದಕ್ಕಪ್ಪ ಅಂದರೆ ತಿಮ್ಮಕ್ಕ ಅವರ ಪತಿ ಏನಿರ್ತಾರಲ್ಲ ಅವ್ರಿಗೆ ಆರಾಮಿರಂಗಿಲ್ಲ ರೀ. ಅವರ ಸ್ವಾಸ್ಥ್ಯ ಕೆಟ್ಟು ಹೋಗಿರ್ತೈತಿ. ಹೀಗಾಗಿ ಇಂತಹ ಕೆಟ್ಟ ಪರಿಸ್ಥಿತಿ ಒಳಗೆ ಏನಾಗ್ತಾರ, ಚಿಕ್ಕಯ್ಯ ಏನು ತಿಮ್ಮಕ್ಕ ಅವ್ರ ಪತಿ ಅದಾರ ಇವರು ಮರಣವನ್ನು ಹೊಂದುತ್ತಾರ. ಅವಾಗ ತಿಮ್ಮಕ್ಕ ಅನ್ನೋರು ಬಹಳ ಒಬ್ಬಂಟಿಗರಾಗ್ತಾರೆ. ಆದರೂ ಕೂಡ ಇವರು ತಮ್ಮ ಧೈರ್ಯವನ್ನು ಗೆಡಂಗಿಲ್ಲ ರೀ. ಅವ್ರು ಏನು ಮಾಡ್ತಾರೆ, ಭಾಳ ಧೈರ್ಯದಿಂದಲೇ ಇದ್ಕೊಂಡು ತಮ್ಮ ಕಾರ್ಯದಲ್ಲಿ ತಲ್ಲೀನರಾಗ್ತಾರ. तिम्मक्का ने अब तक 8,000 से भी अधिक पेड़ लगाए हैं. अब हमारे कर्नाटक सरकार ने उन्हें उन पेड़ों की रक्षा करने का बीड़ा उठाया है. ನೋಡ್ರಿ, ಬೀಡ ಉಠಾನ ಅಂದರೆ ಜಿಮ್ಮೆದಾರಿನೇನ, ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು. ಬೀಡ ಉಠಾನ ಅಂದರೆ ಈಗೇನಾಗಿದ್ದಲ್ಲ, ತಿಮ್ಮಕ್ಕವರು ಇಲ್ಲಿವರೆಗೂ 8,000ಕ್ಕಿಂತಲೂ ಹೆಚ್ಚು ಮರಗಳನ್ನು ಇವರು ಏನು ಮಾಡ್ಯಾರಂತ್ರಿ, ಬೆಳೆಸ್ಯಾರ. ಹೀಗಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಅಲ್ಲ, ಆ ಗಿಡ ಮರಗಳ ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ತಾವು ತೊಗೊಂಡಾರೆ कर्नाटक सरकार दौर. तिम्मक्का को उनकी निष्ठा, त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी वृक्षमित्र, वीर चक्र, कर्नाटक कल्पवल्ली, गॉडफ्री फिलिप्स धैर्य पुरस्कार, विशालाक्षी पुरस्कार, डॉक्टर कारंत पुरस्कार कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेकानेक पुरस्कारों से अलंकृत किया गया है. ನೋಡ್ರಿ, ಯಾವುದೇ ವಿದ್ಯಾಭ್ಯಾಸ ಇಲ್ಲದೇ ಅನಕ್ಷರಸ್ಥರಾಗಿರ್ತಕ್ಕಂತಹ ತಿಮ್ಮಕ್ಕ ಅವರು ತಮ್ಮ ಜೀವನದಲ್ಲಿ ಮರಗಿಡಗಳನ್ನು ಬೆಳೆಸೋದ್ರ ಮೂಲಕ ಅವಳ ರಕ್ಷಣೆಯನ್ನು ಮಾಡೋದ್ರ ಮೂಲಕ ಅವರು ಎಷ್ಟು ಫೇಮಸ್ ಆಗ್ಯಾರ. ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದವರು ಭಾಳಷ್ಟು ಪುರಸ್ಕಾರಗಳನ್ನು ಕೊಟ್ಟ ಸನ್ಮಾನವನ್ನು ಮಾಡ್ಯಾರ. ಈಗೆಲ್ಲ ನಾವು ನೋಡಿದ್ವಲ್ಲ, ಇವು ನಾಡೋಜ್ ಪುರಸ್ಕಾರ ಅನ್ನೋದಾಗಿರ್ಬಹುದು, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಅನ್ನೋದು, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ವೀರಚಕ್ರ, ಕರ್ನಾಟಕ ಕಲ್ಪವಲ್ಲಿ, ಗಾಡ್ಫ್ರಿ ಫಿಲಿಪ್ಸ್ ಧೈರ್ಯ ಪುರಸ್ಕಾರ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರಂತ್ ಪುರಸ್ಕಾರ, ಕರ್ನಾಟಕ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಒಂದು ಸನ್ಮಾನ ಪತ್ರ, ಇವೆಲ್ಲ ಇನ್ನೂ ಮುಂತಾದ ಪುರಸ್ಕಾರಗಳನ್ನು ಕೊಟ್ಟು ಇವರಿಗೆ ಸನ್ಮಾನವನ್ನು ಮಾಡ್ಯಾರ. तिम्मक्का जी सन 2012 में संपन्न प्रथम राष्ट्रीय पर्यावरण सम्मेलन की ಅಧ್ಯಕ್ಷ ರಹಿ. ನೋಡ್ರಿ, ತಿಮ್ಮಕ್ಕ ಅನ್ನೋರು 2012ರಲ್ಲಿ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನದ ಅಧ್ಯಕ್ಷರಾಗಿದ್ದರಂದ್ರೆ ಇವರು. पर्यावरण संरक्षण के साथ साथ
ತಿಮ್ಮಕ್ಕ अन्य सामाजिक कार्य भी कर रही है ನೋಡ್ರಿ. ಪರ್ಯಾವರಣದ ಸಂರಕ್ಷಣೆಯನ್ನು ಮಾಡೋದು ಅಲ್ಲದೆ ಇವರು ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಕತ್ತಾರೆ ತಿಮ್ಮಕ್ಕ ಅವರು. अपने पति की याद में अपने पति की याद में उन्होंने हुलिकल ग्राम में गरीबों की निःशुल्क चिकित्सा के लिए एक अस्पताल के निर्माण करने का संकल्प किया है. जो भी धनराशि पुरस्कार के रूप में तिम्मक्का को मिली है उसे वहाँ सामाजिक कार्य तथा दीन दुखियों की सेवा के लिए अर्पित कर रही है. ನೋಡ್ರಿ, ತಿಮ್ಮಕ್ಕ ಅವರು ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಮಹಿಳೆ. ಅವರ ಪತಿಯು ಕೂಡ ಅಷ್ಟೇನು ಶ್ರೀಮಂತರಾಗಿರಲಿಲ್ಲ ರೀ. ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಅಂದರೆ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಿ ಅವರು ತಮ್ಮ ಜೀವನವನ್ನು ನಡೆಸ್ತಿದ್ರು ಅಲ್ವಾ. ಇವರು ಇಷ್ಟೆಲ್ಲ ಪರ್ಯಾವರಣದ ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡೋದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಕತ್ತಾರೆ. ಯಾರು? ತಿಮ್ಮಕ್ಕ ಅವರು. ಇವರು ಒಂದು ಸಂಕಲ್ಪವನ್ನು ಮಾಡ್ಯಾರಂತ. ಏನದು ಅಂದರೆ ಹುಲಿಕಲ್ ಗ್ರಾಮದಲ್ಲಿ ಇವರು ಬಡವರಿಗಾಗಿ ಯಾವುದೇ ರೀತಿಯ ದುಡ್ಡು ಇಲ್ದನ ಫ್ರೀಯಾಗಿ ಚಿಕಿತ್ಸೆ ಕೊಡುವಂತಹ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಇವರು ಇವ್ರಿಗೆ ಪುರಸ್ಕಾರ ಕೊಡುವಾಗ ಧನರಾಶಿಯನ್ನು ಕೊಟ್ಟಿರ್ತಾರಲ್ಲ, ಧನರಾಶಿ ರೂಪದಲ್ಲಿ ಪುರಸ್ಕಾರ ಏನು ಕೊಟ್ಟಿರಂಗಿಲ್ಲ ರೀ, ಆ ದುಡ್ಡನ್ನು ಇವ್ರೇನು ಮಾಡ್ತಾರಂತ ಆ ಸಾಮಾಜಿಕ ಕಾರ್ಯಗಳಿಗೆ, ದೀನ ದುಃಖಿತರಿಗೆ ಇವರು ಆ ದುಡ್ಡನ್ನು ಅಲ್ಲಿ ಖರ್ಚು ಮಾಡ್ತಾರೆ. ನೋಡ್ರಿ, ಇವರು ಪುರಸ್ಕಾರ ರೂಪದಲ್ಲಿ ಬಂದಿರತಕ್ಕಂಥ ದುಡ್ಡನ್ನು ತಮ್ಮಷ್ಟಕ್ಕೆ ತಾವೇ ಅದನ್ನು ತಮಗಾಗಿ ಯೂಸ್ ಮಾಡ್ಕೊಳಕತ್ತಿಲ್ರಿ. ಇಲ್ಲಿ ಆ ದುಡ್ಡನ್ನು ಇವರು ಬಡವರಿಗಾಗಿ, ದೀನ ದುಃಖಿತರಿಗೆ ಇವರೇನು ಮಾಡಕತ್ತಾರ, ಆ ದುಡ್ಡನ್ನು ಅಲ್ಲಿ ಅವರು ಆ ದುಡ್ಡನ್ನು ಅಲ್ಲಿ ಅವರು ಬಳಸಕತ್ತಾರೆ. अपने जीवन में दर्द और तकलीफ़ उठाने के बावजूद सार्थक कार्य करने वाले तिಮ್ಮಕ್ಕ का ವ್ಯಕ್ತಿತ್ವ सबके लिए आदर्श है. ನೋಡ್ರಿ, ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಎಷ್ಟೇ ನೋವುಗಳು ಇದ್ರೂ ಕೂಡ ಅವರು ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಮಾಡೋದರಲ್ಲಿ ಈಗಾದರೂ ತಲ್ಲೀನರಾಗ್ಯಾರ. ಇಂತಹ ಘನ ವ್ಯಕ್ತಿತ್ವವನ್ನು ಏನು ಹೊಂದಾರಲ್ಲ ಇವರು ತಿಮ್ಮಕ್ಕ ಅವರು, ಇದು ಎಲ್ಲರಿಗೂ ಆದರ್ಶಪ್ರಾಯ. ಎಲ್ಲರಿಗೂ ಇದೇನೋ ಆದರ್ಶಪ್ರಾಯ ಆಗಿರುವಂಥ ಒಬ್ಬ ಒಳ್ಳೆಯ ಮಹಿಳೆ. ಯಾರು? ತಿಮ್ಮಕ್ಕ ಅನ್ನೋರೇ ಎಲ್ಲರಿಗೂ ಐಡಲ್ ಇವರು. सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अत्युत्तम निदर्शन है ತಿಮ್ಮಕ್ಕ. ಮಕ್ಕಳೇ, ಈ ರೀತಿ ತಮ್ಮಷ್ಟಕ್ಕೆ ತಾವೇ ಸಾಮಾಜಿಕ ಕಾರ್ಯಗಳಲ್ಲಿ ಸಮರ್ಪಿಸಿಕೊಂಡಿರ್ತಕ್ಕಂತಹ ಒಬ್ಬ ನಿಷ್ಠಾವಂತ, ಶ್ರದ್ಧಾವಂತ ಮಹಿಳೆ ಯಾರು ಅಂದರೆ ಅವರೇ ಸಾಲು ಮರದ ತಿಮ್ಮಕ್ಕ ಅಂಥೇಳಿ ಅಲ್ಲ ಮಕ್ಕಳೇ. ಇವರು ಎಷ್ಟೇ ತಮಗೆ ದುಃಖವಿದ್ದರೂ, ಎಷ್ಟೇ ಅವರಿಗೆ ಕಷ್ಟಗಳು ಇದ್ದರೂ ಕೂಡ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ನಿಜವಾಗಿಯೂ ತಿಮ್ಮಕ್ಕ ಅವರು ಎಲ್ಲರಿಗೂ ಆದರ್ಶ ಮಹಿಳೆ. ಇವರು ಎಲ್ಲರಿಗೂ ಒಬ್ಬ ಐಡಲ್ ಮಹಿಳೆಯರೇ. ಇವರನ್ನ ನೋಡಿ ನಾವು ಕೂಡ ಕಲ್ಕೊಳೋದು, ಜೀವನದಲ್ಲಿ ಈ ರೀತಿಯ ಸಮಾಜ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹದ್ದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಬಹುದ್ರಿ ಅಲ್ವಾ. ನಮ್ಮ ಜೀವನ ಏನಿದೆಯಲ್ಲ ಇದನ್ನು ನಾವು ಬೇರೆಯವರಿಗೆ ಹೆಲ್ಪ್ ಆಗುವಂಗೆ ಕಳಿಬೇಕ್ರಿ. ನಮ್ಮ ಪರ್ಯಾವರಣದ ಪ್ರತಿ ಪ್ರೇಮ ಅನ್ನೋದು, ಪರ್ಯಾವರಣದ ರಕ್ಷಣೆ ಅನ್ನೋದು ನಾವು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಪಾಠದ ಮೂಲಕ कलकोबोद्रे। बच्चों, इस पाठ द्वारा हम लोग हमारे पर्यावरण के प्रति हम लोग क्या करना है, हमें पर्यावरण प्रेम से हम लोग परिचित होते हैं इस पाठ द्वारा, और पर्यावरण की रक्षा करना हम सभी की जिम्मेदारी है।
इन सभी बातों को हम लोग इस पाठ द्वारा सीख सकते हैं, है ना बच्चों। आशा करती हूँ कि आप सभी को यहाँ पाठ समझ आया होगा। ओके बच्चों, धन्यवाद।